ನಿಮ್ಮ ಜರ್ನೀಸ್ ಸ್ಟಾರ್ಟ್ ಆಗಿದ್ದು 12ನೇ ವಯಸ್ಸಿನಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಮೊದಲನೇ ಸಲ ನಿಮ್ಮ ಊರಿನ ಒಂದು ಮಂದಿರ ಹೌದು, ಮಹಾಕಾಳಿ ಅದರಲ್ಲಿ ಭಜನಾ ಮಂದಿರ. ಯಾ ಯಾ ಅಲ್ಲಿ ಸ್ಟೇಜ್ ಹತ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು. ಸೊ ಆ ದಿನಗಳಿಗೂ ಈ ದಿನಗಳಿಗೂ ಅಲ್ಲಿಂದ ಇಲ್ಲಿ ತನಕ ಆಗಿದಂತಹ ಜರ್ನಿ ಮತ್ತು ಒಂದಷ್ಟು ಸ್ಟ್ರಗಲ್ ಮಾಡಿರ್ತೀರಾ, ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ. ಬೆಳಕು ಅನ್ನುವಂತಹ ಮನೆ ನಿಮ್ಮ ಕನಸಾಗಿರುತ್ತೆ. ಅದನ್ನೆಲ್ಲ ನೆನಪಿಸ್ಕೊಳ್ಳೋದಾದ್ರೆ ಖಂಡಿತ ಆ ದಿನಗಳಲ್ಲಿ ಅಲ್ಲೂ ಒಂದು ಅವಕಾಶ ಸಿಕ್ಕಿದ್ದು ನಂಗೆ ಸರ್ಪ್ರೈಸ್ ಆಗಿ. ನಾನು ಅದೇ ಒಂದು 7th ಅಲ್ಲಿದ್ದೆ. ಅಲ್ಲಿ ಊರಲ್ಲಿ ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ನವರಾತ್ರಿಗೆ. ಇದು ದಸರಾ ಟೈಮಲ್ಲಿ ಒಂದು ನಾಡ ಹಬ್ಬ ಅಂತೇಳಿ ಮಾಡ್ತಾಯಿದ್ರು. ಸೊ ಅಲ್ಲಿ ಏನಾಗಿತ್ತು, ಸುಮಾರು ಜನ ಕಲಾವಿದರಿದ್ದು ಆ ಟೈಮಲ್ಲಿ. ಒಳ್ಳೊಳ್ಳೆ ಕಲಾವಿದರು ನಮ್ಮ ಊರಿನವರೇ ನಾಟಕ ಅದು ಇದು ಸ್ಕಿಟ್ಟು ಹಾಸ್ಯ ಪ್ರಹಸನ ಎಲ್ಲ ಮಾಡ್ತಾಯಿದ್ರು. ನಾವಲ್ಲಿ ನಿಂತು ನೋಡ್ತಾ ಇದ್ವಿ. ಸೊ ಒಂದಿನ ನಾನು ಸ್ಕೂಲಲ್ಲೆಲ್ಲ ಮಾಡ್ತಾಯಿದ್ದೆ, ಸ್ಕೂಲ್ ನಾಟಕ ಎಲ್ಲ ಮಾಡ್ತಾಯಿದ್ದೆ. ಅದು ಅಲ್ಲಿ ಒಂದಷ್ಟು ಜನರಿಗೆ ಗೊತ್ತಿತ್ತು. ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು ಅಲ್ಲಿ ಮಂದಿರಕ್ಕೆ ಹೋದರೂ ಕೂಡ. ಯಾರೋ ಮಾಡಬೇಕಿತ್ತು ಒಂದು ಸ್ಕಿಟ್ಟು, ಅವರು ಬಂದಿರಲಿಲ್ಲ, ಹುಷಾರಿರಲಿಲ್ಲ ಅಂತೇಳಿ ಸಡನ್ನಾಗಿ ಬಂದಿರಲಿಲ್ಲ ಅವರು. ಸೊ ಅದಕ್ಕೆ ನನ್ನ ಹಾಕೊಂಡ್ರು ಆ ದಿನ, ನೀನು ಮಾಡು ಆಗುತ್ತೆ ಅಂತ. ಅದು ಕ್ಲಿಕ್ ಆಗೋಯ್ತು ಆ ವರ್ಷ. ತುಂಬ ಚೆನ್ನಾಗಾಯ್ತದೆ, ಎಲ್ಲರೂ ಹೇಳಿ ತುಂಬ ಚೆನ್ನಾಗಿ ಮಾಡಿದೆಯಾ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ಮತ್ತು ಅಲ್ಲಿಂದ ಪ್ರತಿ ವರ್ಷ ಅಲ್ಲಿ ನಾಟಕ ಆದಾಗ ನನಗೆ ಒಂದು ಪಾತ್ರ ಫಿಕ್ಸು. 2 ನಾಟಕ ಮಾಡ್ತಿದ್ವಿ, ಒಂದು ಸಾಮಾಜಿಕ, ಒಂದು ಪೌರಾಣಿಕ. ಸೊ ಎರಡರಲ್ಲಿ ಒಂದು ಪಾತ್ರ ಇರ್ತಿತ್ತು ನನಗೆ. ಹಂಗೆ ಸ್ಟಾರ್ಟ್ ಆಯಿತು ನಾಟಕದ ಹುಚ್ಚು ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಸಿನಿಮಾ ಹುಚ್ಚು ಮೊದಲೇ ಇತ್ತು. ಅಮ್ಮ ತೋರಿಸ್ತಾ ಇದ್ರು ಸಿನಿಮಾ ಎಲ್ಲ, ನಮಗೆ ತುಂಬ ತಿಂಗಳಿಗೊಂದು ಸಿನಿಮಾ ತೋರಿಸ್ತಾ ಇದ್ರು ಅವರು, ಹೆಂಗಾದರೂ ಮಾಡಿ ತೋರಿಸ್ತಾ ಇದ್ರು. ಸೊ ಹಾಗೆ ಮನೇಲಿ ಬಂದು ಒಬ್ಬನೆಲ್ಲ ಏನೇನೋ ಮಾಡ್ತಾಯಿದ್ದೆ ಸಿನಿಮಾ ನೋಡಿ ಬಂದು ರೂಮಲ್ಲೆಲ್ಲ ಆ ಥರ. ಸೊ ನಾಟಕದ ಕೆರಿಯರಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಮದುವೆ ಆದಮೇಲೆ ಆ್ಯಕ್ಚುಲಿ ಒಂದು ತಂಡ ಅಂತ ಸೇರ್ಕೊಂಡಿದ್ದು. ಅದ್ರ ಮೊದಲು ಬರೀ ಹಿಂಗೆ ನಾಟಕ ಎಲ್ಲ ಮಾಡ್ತಿದ್ದೆ. ಕರೀತಾಯಿದ್ರು ತಂಡದವರು, ಬಟ್ ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಒಂದು ಸಲ ಹೋದರೆ ನೀವು ನಾಟಕದಲ್ಲೇ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಕಡೆ ಎಲ್ಲ ನಾಟಕ ಅಂದರೆ ತುಂಬ ಇರುತ್ತೆ. ಮಿನಿಮಮ್ ಒಂದು 30-40 ಶೋ ಆದರೂ ಇರುತ್ತೆ ವರ್ಷಕ್ಕೆ, ಕಡಿಮೆ ಅಂದರೆ. ಇವಾಗ 100+ ಮಾಡ್ತಾಯಿದ್ವಿ ನಮ್ಮ ಟೀಮ್ ಇದ್ದೆ. ಲಾಸ್ಟ್ ಇಯರ್ 127 ಶೋ ಮಾಡಿದ್ವಿ ನಾವು ಒಂದೇ ವರ್ಷಕ್ಕೆ. ಸೊ ಅಷ್ಟು ಬ್ಯುಸಿ ಆಗುತ್ತೆ ಅಲ್ಲಿ. ಅದಕ್ಕೆ ನಾವು ಗೊತ್ತು, ಅಲ್ಲಿ ಹೋದರೆ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಟೈಮಲ್ಲಿ ಬಡತನ ಅನ್ನೋದಿತ್ತಲ್ಲ. ಸೊ ಅದಕ್ಕೆ ಹೋದರೆ ಕೆಲಸ ಬಿಟ್ಟರೆ ಕಷ್ಟ ಅಂತ. ಫ್ಯಾಮಿಲಿ ಕೂಡ ದೊಡ್ಡ ಫ್ಯಾಮಿಲಿ ನಮ್ಮದು, 4 ಜನ ಅಕ್ಕನವರು, ಅಣ್ಣ, ಸೊ ಅಮ್ಮ ಎಲ್ಲ ಕಷ್ಟ ಆಗುತ್ತೆ ಅಂತೇಳಿ ಹೋಗಿಲ್ಲ. ಆಮೇಲೆ ನಾನೇನು ಕೆಲಸ ಮಾಡ್ತಿದ್ದೆ ಅದನ್ನು ಸ್ವಂತ ಮಾಡಿದೆ ನಾನು. ಆಮೇಲೆ ನಂಗೆ ಸ್ವಲ್ಪ ಫ್ರೀ ಅನಿಸ್ತಾ ಇತ್ತು. ಅಂದರೆ ಈಗ ಫ್ರೀ ಇದೆಯಲ್ಲ ಸ್ವಲ್ಪ ಅಂತ. ಆಮೇಲೆ ನಾನು ಕರಿತಾ ಇದ್ದಿಲ್ಲ ತಂಡ, ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡ. ಸೊ ಅದಕ್ಕೆ ಜಾಯ್ನ್ ಆದೆ. ಆಲ್ಮೋಸ್ಟ್ ಈಗ ಒಂದು 17 ವರ್ಷ ಆಯಿತು. ಈಗಲೂ ಅದೇ ತಂಡದಲ್ಲಿ ನಾಟಕ ಮಾಡ್ತಾಯಿದ್ದೀನಿ.